ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪಂಚ್ ಕುಸ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಭಾರತದ ಹೆಮ್ಮೆಯ ಮುದ್ದಿನ ಮಗಳು ರಂಜಿತಾ ಥೈಲ್ಯಾಂಡ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಚಿನ್ನದ ಪದಕವನ್ನ ಗೆದ್ದು ಭಾರತಕ್ಕೆ ಕೀರ್ತಿ ತಂದಿದ್ದಾರೆ. ನಿನ್ನೆ ಸಂಜೆ ರಂಜಿತಾ ರವರಿಗೆ ಹರಿಹರ ಟೌನ್ ಪೊಲೀಸ್ ಠಾಣೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರದ ಪಿಐ ರಾಜಾಸಾಬ್ ದೇಸಾಯಿ ರವರು ವಹಿಸಿದ್ರು. ಹಾಗೆ ಠಾಣೆಯ ಎಲ್ಲಾ ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು. ಪಿಎಸ್ಐ ಶ್ರೀಪತಿ ಗಿನ್ನಿ, ಎಎಸ್ಐ ಜಬೀವುಲ್ಲಾ ಹಾಗೂ ಅನೇಕ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿದರು. ಗ್ರಾಮೀಣ ಜನರು ಪ್ರತಿಭೆಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ದೇಶಕ್ಕೆ ಪ್ರಶಸ್ತಿಗಳು ಲಭಿಸುತ್ತವೆ ಎಂದು ರಂಜಿತಾರವರು ತಮ್ಮ ಮನದ ಮಾತನ್ನ ಹಂಚಿಕೊಂಡರು. ಇವರು ಹೀಗೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಭಾರತ ದೇಶಕ್ಕೆ ಕೀರ್ತಿಯನ್ನ ತರಲಿ ಎಂದು ನಮ್ಮ ಎಬಿ ನ್ಯೂಸ್ ವತಿಯಿಂದ ಶುಭ ಹಾರೈಸುತ್ತೇವೆ. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ ಬ್ಯೂರೋ ಚೀಫ್, ದಾವಣಗೆರೆ. ನೀವು ನಮ್ಮ ಸಿಬ್ಬಂದಿ ಎಲ್ಲ ಕೂಡ್ರಿ. ಏನು ಮಾಡಬೇಕು? ಜಮಾನ ಸೇರ ಎಕ್ಸ್ಟ್ರಾ ತರ್ಸಕ್ಕಾಗತ್ತಿನ ತರಕ್ ಹೋಯ್ನ ಮೂರೈತಿ. ಸನ್ಮಾನ ಮಾಡಿದಂತಹ ನನ್ನ ಸೂಚಿತ ಅವರಿಗೆ ಧನ್ಯವಾದಗಳು. ಸರ್ ಗ್ರೂಪ್ ಮಾಡಿ ಮೇನ್ ಅವರಿಗೆ ಆನ್ಲೈನಲ್ಲಿ ಇದು ಫೋನ್ ಮಾಡ್ತಾರೆ, ನಿಮಗೆ OTP ಬಂದಿದೆ ಹೇಳಿ, ನಿಮ್ಮ ಆಧಾರ್ ಕಾರ್ಡ್ ಹೆಸರು ಚೇಂಜ್ ಮಾಡೋದು, ಪಾರ್ಸಲ್ ಬಂದಿದೆ, ಈ ಥರ OTP ಹೇಳ್ರಿ ಅಂತ ಹೇಳ್ತಾರೆ. ಯಾರು ಹೇಳಕ್ಕೆ ಹೋಗ್ಬೇಡ್ರಿ. OTP ಒಂದು ಸ್ವಲ್ಪ ಏನಾದರೂ ನೀವು ಹೇಳಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲದು ಹ್ಯಾಕ್ ಆಗುತ್ತೆ. ಇದರಿಂದ ಭಾಳ ತೊಂದರೆ ಆಗ್ತಿದೆ. ಮತ್ತು ಚೈನ್ಸ್ ಕಳ್ತನ ಆಗೋದು. ಈಗ ಸಂತೆಯಲ್ಲಿ ನೋಡ್ಬೇಕಾದ್ರೆ ಹೆಣ್ಮಕ್ಳೆಲ್ಲರೂ ಬೇಕಂದ್ರೆ ಹೊರಗಡೆ ತಾಳಿ ಹಾಕೊಂಡು ಓಡಾಡ್ತಿರ್ತಾರೆ. ನಂದು ಇಷ್ಟಿದೆ ದೊಡ್ಡ ತಾಳಿ, ಬಂಗಾರ ಇಷ್ಟಿದೆ ಅಂತ ಹಾಕೊಂಡು ಓಡಾಡ್ತಿರ್ತಾರೆ. ಅದೆಲ್ಲ ಬೇಡ. ಯಾಕಂದರೆ ಬರುತ್ತೆ. ವಾಕಿಂಗ್ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ ಹೆಣ್ಮಕ್ಳು, ಹೊರಗಡೆ ಹಾಕೊಂಡು ಹೋಗ್ತಿರ್ತಾರೆ, ಒಳಗಡೆ ತಾಳಿ ಹಾಕೊಳ್ಳಿ. ಏನೇ ಬಂಗಾರ ಇದ್ದರೂ ಬ್ಯಾಂಕಲ್ಲಿ ಇಡ್ರಿ, ಮನೇಲಿ ಇಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಮತ್ತು ಸ್ಕೂಟಿಗಳು, ಮನೆ ಮುಂದೆ ಸ್ಕೂಟಿಗಳು ನಿಂತಿರ್ತೀರ, ಲಾಕ್ ಮಾಡಿರಲ್ಲ ಯಾರು, ಕಾರ್ ಆಗಲಿ ಏನೇ ಆಗಲಿ ಲಾಕ್ ಮಾಡಿರಲ್ಲ, ಹಂಗೆ ಬಿಟ್ಟು ಹೋಗ್ಬಿಡ್ತೀರ. ಅದನ್ನು ಕಳ್ತನ ಆಗುತ್ತೆ. ನಿಮ್ಮ ಸಾಮಾನು ನಿಮ್ಮ ಮನೆ ಮುಂದೆ. ನಮ್ಮ ಹರಿಹರದ ಹೆಮ್ಮೆಯ ಮಹಿಳೆಯಾದಂಥ ರಂಜಿತಾ ಅವರು ಪುರುಷರು ಮಾಡುವಂಥ ಸಾಧನೆಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಇದರಿಂದ ನಮಗೊಂದು ಕಲಿಯಬೇಕಾದ ಪಾಠ ಏನಂತಂದ್ರೆ, ಮಹಿಳೆಯರು ಕೂಡ ಪುರುಷರಿಗಿಂತ ಏನು ಕಮ್ಮಿಲ್ಲ ಅನ್ನುವಂಥ ಒಂದು ಸಾಧನೆಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಆ ಹೆಮ್ಮನ ಬಗ್ಗೆ ಹೆಮ್ಮೆ ಪಡಬೇಕು. ಯಾಕೆಂದರೆ ಒಬ್ಬ ವಿವಾಹಿತ ಮಹಿಳೆ 2 ಮಕ್ಕಳು ತನ್ನದೇ ಆದಂಥ ಒಂದು ಸಂಸಾರವನ್ನು ಇಟ್ಟುಕೊಂಡು ಸೈಬರ್ ಕ್ರೈಮ್ಗೆಲ್ಲ ಗೊತ್ತು ನಿಮಗೆ. ಪ್ರೆಸೆಂಟ್ ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಹೌದಲ್ಲ? ಎಲ್ಲರೂ ಡಿಜಿಟಲ್ ವರ್ಲ್ಡ್ಗೆ ಎಂಟ್ರಿ ಆಗಿದ್ದಾರೆ. ಎಲ್ಲರೂ ಯಾರು ಕೂಡ ಪ್ರತಿಯೊಬ್ಬರು ಗೂಗಲ್ ಯೂಸ್ ಮಾಡ್ತಾರೆ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ಟೆಲಿಗ್ರಾಮು, ಎಲ್ಲ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಒಂದೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನಾನು ಯಾವುದೋ ಒಂದು ವಾಟ್ಸಪ್ಪಲ್ಲಿ ಯಾವುದೋ ಒಂದು ಅನಾಮದ ವಿಡಿಯೋ ಕಾಲ್ ಬಂದ್ಬಿಡ್ತೈತಿ, ಅಥವಾ ಯಾವುದೋ ಒಂದು ಕಾಲ್ ಬರ್ತೈತೆ, ನನಗೆ ವಿಡಿಯೋ ಕಾಲ್ ಬರುತ್ತೆ. ಸೇಮ್ ನನಗೆ ಯೂನಿಫಾರ್ಮಲ್ಲಿ ಇರ್ತಾರೆ, ನಿಮಗೆ ಕಾಲ್ ಮಾಡಿ
ಈ ಥರ ಎದುರಿಸ್ತಾರೆ ನಿಮಗೆ ನಿಮ್ಮ ರಕ್ತ ಸಂಬಂಧಿಕರು ಅಥವಾ ನಿಮ್ಮದು ಫ್ರೆಂಡ್ಸು ಭಾಳ ನಿಮಗೆ ಬೇಕಾದವರು ಈಗ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ನೀವೇನಾದರೂ ಅಮೌಂಟ್ ಕೊಟ್ಟರೆ ಅವ್ರನ್ನ ನಾವು ಬೇರೆ ಮೇಲೆ ಇರುವಾಗ ಬಿಟ್ಬಿಡ್ತೀವಿ ಅಂತ ಹೆದರಿಸ್ಬಿಡ್ತಾರೆ. ಅವಾಗ ಎದುರು ಏನು ಮಾಡ್ತೀವಿ ನಾವು, ಏನು ಕೂಡ ಮಾನ ಮರ್ಯಾದೆ ಹೋಗುತ್ತೆ ನಮಗಂತೆ ಒಂದು ಮೆಸೇಜ್ ಹೋಗುತ್ತೆ ಸಮಾಜಕ್ಕೆ ಅಂತೇಳಿ ಇಮಿಡಿಯೇಟಾಗಿ ಅವರಿಗೆ ಅಮೌಂಟ್ ಹಾಕ್ಬಿಡ್ತೀವಿ. ಹೌದಾ? ಇದನ್ನೇ ಡಿಜಿಟಲ್ ಅರೆಸ್ಟ್ ಅಂತ ಕಾನ್ಸೆಪ್ಟ್ ಐತೆ ನಾವು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಒಂದು ಬಡ ಒಂದು ಕ್ರೀಡಾಪಟುನ ಈ ಮಟ್ಟಕ್ಕೆ ಬೆಳೆಸಿ ಆಶೀರ್ವಾದ ಮಾಡಿದ್ದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸ್ಥಾನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅದೊಂದು ಭಾಳ ಖುಷಿ ಇದೆ ನಮಗೆ. ಹರಿಯಾಣ ಟೌನ್ ಪೊಲೀಸ್ ಸ್ಟೇಷನಿಂದ ಹೆಲ್ಪ್ ಆಗಿತ್ತು. ನಮ್ಮ ದೇಸಾಯಿ ಸರ್ ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.